ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಹಿನ್ನೆಲೆ ಇದೆ. ಇಲ್ಲಿಂದ ಗೆದ್ದವರು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಈ ಬಾರಿ ಕುಮಾರಸ್ವಾಮಿ ಸ್ಪರ್ಧಿಸಿರೋದ್ರಿಂದ ಇದು ಪ್ರತಿಷ್ಠಿತ ಕಣವಾಗಿದ್ದು, ಇಲ್ಲಿ ಗೆದ್ರೆ ಮುಂದೆ ರಾಜ್ಯದಲ್ಲಿ ಯಾವ ಹುದ್ದೆ ಅಲಂಕರಿಸುತ್ತಾರೆ ಅನ್ನೋ ಕುತೂಹಲ ಹೆಚ್ಚಿದೆ. ಈ ಕ್ಷೇತ್ರದಿಂದ ಗೆದ್ದರೆ ಉನ್ನತ ಸ್ಥಾನ ಸಿಗುತ್ತಾ? ಎಚ್ಡಿಕೆಗೆ ಫೈಟ್ ಕೊಡೋರು ಯಾರು? ರಾಮನಗರದಲ್ಲಿ ಸ್ಪರ್ಧಿಸಿ ಯಾರೇ ಗೆದ್ದರೂ ಕೂಡ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ರಾಜ್ಯ ಹಾಗೂ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಏರುತ್ತಾರೆ ಎಂಬ ಅಚಲವಾದ ನಂಬಿಕೆ ಈ ಕ್ಷೇತ್ರದಲ್ಲಿ ಇದೆ. ತ್ರೇತಾಯುಗದಲ್ಲಿ ರಾಮನ ವನವಾಸದ ನೆಲೆಯಾಗಿದ್ದ ರಾಮನಗರ ಘಟಾನುಘಟಿ ನಾಯಕರಿಗೆ ರಾಜಕೀಯ ಆಶ್ರಯ ನೀಡಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಮರುಹುಟ್ಟು ಸಿಕ್ಕಿದ್ದು ಇಲ್ಲೇ. ಎಚ್.ಡಿ. ಕುಮಾರಸ್ವಾಮಿ ಪಾಲಿಗೆ ರಾಮನಗರವೇ ರಾಜಕೀಯ ಕರ್ಮಭೂಮಿ. ಸಾವಿರದ 1994ರಲ್ಲಿ ರಾಮನಗರದಿಂದ ವಿಧಾನಸಭೆಗೆ ಆಯ್ಕೆಯಾದ ಎಚ್.ಡಿ. ದೇವೇಗೌಡರು ಮುಖ್ಯಮಂತ್ರಿಯಾದ ಮರುಗಳಿಗೆಯಲ್ಲೇ ಪ್ರಧಾನಿಯಾಗಿ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ದೆಹಲಿಯಲ್ಲಿ ಹಾರಿಸಿ ದಾಖಲೆ ಮೆರೆದಿದ್ದಾರೆ. 2004ರಲ್ಲಿ ಇಲ್ಲಿಂದ ವಿಧಾನಸಭೆಗೆ ಮೊದಲ ಬಾರಿ ಆಯ್ಕೆಯಾದ ಕುಮಾರಸ್ವಾಮಿ ರಾಜಕೀಯ ಬೆಳವಣಿಗೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದರು. ಈ ಬಾರಿ ಯಾರ ಅದೃಷ್ಟ ಖುಲಾಯಿಸಿದೆ? ಯಾರ್ಯಾರ ನಡುವೆ ಸ್ಪರ್ಧೆ? ಈಗಾಗಲೇ ಉಮೇದುವಾರಿಕೆ ಸಲ್ಲಿಸಿರುವ ಎಚ್ಡಿಕೆ ಕ್ಷೇತ್ರದಲ್ಲಿ ಹಲವು ಸುತ್ತಿನ ಪ್ರಚಾರ ಕೂಡ ನಡೆಸಿದ್ದಾರೆ. ಶತಾಯ ಗತಾಯ ಅಧಿಕಾರದ ಗದ್ದುಗೆ ಏರಲು ಪ್ಲಾನ್ ರೂಪಿಸಿರುವ ಕುಮಾರಸ್ವಾಮಿಗೆ ಈ ಚುನಾವಣೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಇನ್ನು ಕುಮಾರಸ್ವಾಮಿಗೆ ಎದುರಾಳಿಯಾಗಿ ಕಾಂಗ್ರೆಸ್ನಿಂದ ಮರಿದೇವರು ಕಣಕ್ಕಿಳಿದಿದ್ದಾರೆ. ಎಚ್ಡಿಕೆ ಎದುರು ಘಟಾನುಘಟಿಗಳನ್ನೇ ನಿಲ್ಲಿಸಿ ಸೋಲು ಕಂಡಿದ್ದ ಕಾಂಗ್ರೆಸ್ ಈ ಬಾರಿ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯಿಂದ ಸ್ವಯಂ ನಿವೃತ್ತಿ ಹೊಂದಿದ್ದ ಮರಿದೇವರನ್ನ ಕಣಕ್ಕಿಳಿಸಿದೆ. ಅಷ್ಟೇನು ಪ್ರಬಲ ಸ್ಪರ್ಧೆಯಲ್ಲದಿದ್ದರೂ ರಾಜ್ಯದಲ್ಲಿನ ಕಾಂಗ್ರೆಸ್ ಅಲೆ ಇಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಲಿದೆ ಎಂಬುದು ಎಲ್ಲರ ಪ್ರಶ್ನೆ. ಇನ್ನು ಬಿಜೆಪಿಯಿಂದ ಶಿವಮಾಧು ಸ್ಪರ್ಧಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ 80,000 ಒಕ್ಕಲಿಗರು, 41,000 ಎಸ್ಸಿ ಎಸ್ಟಿ, 28,000 ಮುಸ್ಲಿಮರು, 12,000 ಲಿಂಗಾಯತರು, 15,000 ಹಿಂದುಳಿದ ವರ್ಗದವರು, 8,000 ಇತರೆ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 1,81,000 ಮತದಾರರಿದ್ದು 91,000 ಪುರುಷರು ಹಾಗೂ 89,000 ಮಹಿಳಾ ಮತದಾರರು. ಇಲ್ಲಿ ಯಾರೇ ಗೆಲ್ಲಬೇಕಾದ್ರೆ ಒಕ್ಕಲಿಗರ ಮತಗಳೇ ನಿರ್ಣಾಯಕ. ಪ್ರಭಾವಿ ಒಕ್ಕಲಿಗರ ಆಶೀರ್ವಾದದ ಜೊತೆಗೆ ಇತರೆ ಜಾತಿಯವರ ಮನೆಗೆದ್ರೆ ಗೆಲುವಿನ ಹಾರ ಖಚಿತ. ಕ್ಷೇತ್ರದಲ್ಲಿ ಒಟ್ಟು 1,81,001 ಮತದಾರರು ಇದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕ್ಷೇತ್ರಾದ್ಯಂತ ನಡೆಸಿರುವ ಅಭಿವೃದ್ಧಿ ಕಾರ್ಯಗಳೇ ಈ ಚುನಾವಣೆಯಲ್ಲೂ ಶ್ರೀರಕ್ಷೆಯಾಗಲಿವೆ. ಆದರೆ ಇತ್ತೀಚಿನ ನಗರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಬಲ ಪೈಪೋಟಿಯನ್ನೇ ನೀಡಿದೆ. ಕಳೆದ ಬಾರಿ 25 ಸ್ಥಾನಗಳನ್ನು ಬುಟ್ಟಿಗೆ ಹಾಕಿಕೊಂಡಿದ್ದ ಜೆಡಿಎಸ್ ಈ ಬಾರಿ ಕೇವಲ 12 ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಂಡಿದೆ. ಹಾಗಾಗಿ ಕುಮಾರಸ್ವಾಮಿ ಗೆಲ್ಲೋದು ಕಷ್ಟ ಅನ್ನೋ ಮಾತುಗಳು ಕೇಳಿಬರುತ್ತವೆ. ಆದರೆ ಕುಮಾರಸ್ವಾಮಿ ಮಾತ್ರ 50,000 ಮತಗಳ ಅಂತರದಿಂದ ಗೆಲ್ಲುತ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅದೇನೇ ಇದ್ರೂ ರಾಮನಗರದ ಕಣದಲ್ಲಿ ಯಾರು ಗೆಲುವಿನ ಪತಾಕೆ ಹಾರಿಸ್ತಾರೆ, ಯಾರ ಮೀಸೆ ಮಣ್ಣಾಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಜೆಡಿಎಸ್ ಕಾಂಗ್ರೆಸ್ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರದಲ್ಲಿ ಸಂಚರಿಸಿ ಮತಬೇಟೆ ಮಾಡ್ತಿದ್ದಾರೆ. ಆದರೆ ಯಾರಿಗೆ ವಿಜಯಲಕ್ಷ್ಮಿ ಒಲಿಯುತ್ತಾಳೆ ಅನ್ನೋದು ಮಾತ್ರ ಸದ್ಯಕ್ಕೆ ಸಸ್ಪೆನ್ಸ್. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಕ್ಷೇತ್ರದ ಅಭಿವೃದ್ಧಿಗೆ ಏನ್ ಮಾಡಿದ್ರು, ಈ ಬಗ್ಗೆ ಜನರೇನ್ ಹೇಳ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಕ್ಕೂ ಮುನ್ನ ಒಂದು ಸಣ್ಣ ಬ್ರೇಕ್.